ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ. ಇವತ್ತಿನ ವಿಡಿಯೋದಲ್ಲಿ ಖಾಲಿಯಾದ ವೇಸ್ಟ್ ಬಾಟಲ್ನಿಂದ ಹಾಗೂ ತೆಂಗಿನಕಾಯಿ ಚಿಪ್ಪಿನಿಂದ ಯಾವ ರೀತಿ ಉಪಯೋಗ ಮಾಡ್ಕೊಳ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಸೊ ಮೊದಲನೇ ಟಿಪ್ಸ್ ಬಂದುಬಿಟ್ಟು ಒಂದು ಡಬಲ್ ಗಮ್ ಪ್ಲಾಸ್ಟರನ್ನು ತೊಗೊಂಡ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ಒಂದು ಸ್ಪೂನಿಗೆ ಡಬಲ್ ಗಮ್ ಪ್ಲಾಸ್ಟರನ್ನು ಅಂಟಿಸ್ಕೊಳ್ಳೋಣ. ಈ ರೀತಿ ಅಂಟಿಸ್ಕೊಂಡ್ಬಿಟ್ಟು ಬಟ್ಟೆ ಹೊಲಿಯೋ ದಾರ ಇರುತ್ತೆ ಅಲ್ವಾ, ಸೊ ಅದನ್ನು ಸ್ವಲ್ಪ ಚೂಪಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಕತ್ರಿಯಿಂದ ಈ ಥರ ಡಬಲ್ ಗಮ್ ಪ್ಲಾಸ್ಟರ್ಗೆ ದಾರನ ಸ್ವಲ್ಪ ಹಚ್ಕೊಂಡ್ಬಿಟ್ಟು ಈ ರೀತಿ ಸೂಜಿಗೆ ಪೋಣಿಸ್ಕೊಳ್ಬೇಕು. ಸೊ ನೋಡಿ ಎಷ್ಟು ಈಸಿಯಾಗಿ ಸೂಜಿಗೆ ದಾರನ ಪೋಣಿಸ್ಕೊಳ್ಬೋದು ಅಂತ. ಸ್ವಲ್ಪ ವಯಸ್ಸಾದವರಿಗೆ ಸೂಜಿಗೆ ದಾರನ ಪೋಣಿಸೋದಕ್ಕೆ ಬರ್ತಿರೋಲ್ಲ, ಕೈಯೆಲ್ಲ ಶೇಕ್ ಆಗ್ತಾ ಇರುತ್ತೆ ಅಲ್ವಾ, ಅಂಥವ್ರು ಈ ಟಿಪ್ಸನ್ನು ಫಾಲೋ ಮಾಡ್ಬೋದು. ಸೊ ಸೆಕೆಂಡ್ ಟಿಪ್ ಬಂದುಬಿಟ್ಟು ನಾವು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಬೇಕು ಅಂತಂದರೆ ತುಂಬ ಹೊತ್ತು ಹಿಡಿಯುತ್ತೆ, ಹಾಗೆ ಕಣ್ಣು ಕೂಡ ಉರಿತಾ ಇರುತ್ತೆ ಅಲ್ವಾ. ಈರುಳ್ಳಿನ ಒಂದೆರಡು ನಿಮಿಷ ನೀರಲ್ಲಿ ನೆನೆಸ್ಬಿಟ್ಟು ಅದಾದ ನಂತರ ಸಿಪ್ಪೆನ ತೆಗೆದು ಈ ಥರ ಫೋರ್ಕಲ್ಲಿ ಚುಚ್ಚಿಬಿಟ್ಟು ನಾವು ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ಸೊ ನೋಡಿ ತೋರಿಸ್ತೀನಿ. ಈ ಥರ ನಮಗೆ ಎಷ್ಟು ಚಿಕ್ಕದಾಗಿ ಬೇಕೋ ಅಷ್ಟು ಚಿಕ್ಕದಾಗಿ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಬೋದು. ತುಂಬ ಬೇಗನೆ ಕಟ್ ಮಾಡ್ಕೊಳ್ಬೋದು. ಹಾಗೆ ಚಿಕ್ಕದಾಗಿ ಕಟ್ ಮಾಡಬೇಕಾದ್ರೆ ನಮಗೆ ಕೈಗೆ ಚಾಕು ಬೀಳುತ್ತೆ, ಕೈ ಕಟ್ಟಾಗುತ್ತೆ ಅನ್ನೋದು ಕೂಡ ಭಯ ಇರೋದಿಲ್ಲ, ಈ ಥರ ಫೋರ್ಕಲ್ಲಿ ಚುಚ್ಕೊಂಡು ಕಟ್ ಮಾಡೋದ್ರಿಂದ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ತೆಂಗಿನ ಚಿಪ್ಪು. ಸೊ ನಾವು ತೆಂಗಿನಕಾಯಿ ತುರಿದ ಮೇಲೆ ಈ ತೆಂಗಿನಕಾಯಿ ಚಿಪ್ಪನ್ನು ಬಿಸಾಡಿಬಿಡ್ತೀವಿ ಅಲ್ವಾ, ಸೊ ಇದರಿಂದ ಒಂದು ಸೂಪರಾಗಿರುವಂತಹ ಉಪಯೋಗನ ಮಾಡ್ಕೊಳ್ಬೋದು ನಾವು ಅಡುಗೆ ಮನೆಗೆ. ನೋಡಿ ತೆಂಗಿನ ಚಿಪ್ಪಲ್ಲಿ ಈ ರೀತಿ ಜುಟ್ಟು ಥರ ತೆಂಗಿನ ನಾರಿರುತ್ತೆ ಅಲ್ವಾ, ಅದನ್ನು ಒಂದು ಚಾಕುವಿನಿಂದ ಈ ಥರ ತೆಗೆದುಬಿಟ್ಟು ಈ ಥರ ನೀಟಾಗಿ ಬಿಡಿಸ್ಕೊಳ್ಬೇಕು. ಸೊ ತೋರಿಸ್ತಾ ಇದ್ದೀನಿ ಅಲ್ವಾ ವಿಡಿಯೋದಲ್ಲಿ, ಅದೇ ಥರ ಈ ಥರ ಕೈಯಿಂದ ಬಿಡಿಸ್ಕೊಳ್ಬೇಕು. ಸೊ ನೀಟಾಗಿ ಬಿಡಿಸ್ಕೊಂಡ್ಬಿಟ್ಟು ಈಕ್ವಲಾಗಿ ಇಟ್ಕೊಳ್ಬೇಕು. ಸೊ ನೋಡಿ ಈ ಥರ ಈಕ್ವಲಾಗಿ ಇಟ್ಕೊಂಡ್ಬಿಟ್ಟು ಈ ಥರ ಒಂದು ವೇಸ್ಟ್ ಬಾಚಣಿಕೆಯಿಂದ ಈ ಥರ ನೀಟಾಗಿ ಅದ್ರ ಮೇಲಿರುವಂತಹ ಧೂಳು ಕಸ ಎಲ್ಲ ತೆಕ್ಕೊಂಡು ಬಾಚ್ಕೊಳ್ಬೇಕು. ಸೊ ಆವಾಗ ನಮಗೆ ಬರೀ ನಾರಷ್ಟೇ ಇರುತ್ತೆ, ಕಸ ಏನೂ ಇರೋದಿಲ್ಲ. ನೋಡಿ ಬಾಚಣಿಕೆನಲ್ಲಿ ಬಾಚ್ಕೊಂಡ್ಬಿಟ್ಟು ಈ ಥರ ನೀಟಾಗಿ ಈಕ್ವಲಾಗಿ ಜೋಡಿಸ್ಕೊಂಡು ಒಂದು ಕತ್ರಿಯಿಂದ ಈಕ್ವಲಾಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಕಡ್ಡಿನ ಮಧ್ಯದಲ್ಲಿ ಇಟ್ಬಿಟ್ಟು ಸೊ ನೋಡಿ ಈ ಥರ ಇಟ್ಕೊಂಡು ತೆಂಗಿನ ನಾರನ್ನು ಈಗ ಒಂದು ದಾರನ ಸುತ್ಕೊಳ್ಬೇಕು. ಸೊ ತೋರಿಸ್ತಾ ಇದ್ದೀನಿ ಅಲ್ವಾ ವಿಡಿಯೋದಲ್ಲಿ, ಇದೇ ರೀತಿ ದಾರನ ಸುತ್ಕೊಳ್ಬೇಕು. ಸೊ ಟೈಟಾಗಿ ದಾರನ ಸುತ್ಕೊಂಡ್ರೆ ಆಯಿತು. ಸುತ್ಕೊಂಡ್ಬಿಟ್ಟು ಈ ಥರ ನಾನು ಗಂಟು ಹಾಕೋದು ತೋರಿಸ್ತಾ ಇದ್ದೀನಿ ಅಲ್ವಾ, ಸೇಮ್ ಹೂವು ಕಟ್ಟುವಾಗ ಗಂಟು ಹಾಕ್ತೀವಿ ಅಲ್ವಾ, ಅದೇ ಥರ ಒಂದು 3ರಿಂದ 4 ಟೈಟಾಗಿ ಗಂಟನ್ನು ಹಾಕ್ಬಿಟ್ರೆ ಒಂಚೂರು ದಾರ ಬಿಚ್ಚೋಗೋದಿಲ್ಲ. ಸೊ ನೋಡಿ ಈ ಥರ ಗಂಟು ಹಾಕ್ಕೊಂಡು ಈಗ ತುದಿ ಭಾಗನೂ ಕೂಡ ಜೋಡಿಸ್ಕೊಂಡು ಈಕ್ವಲಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬ್ರಷ್ ರೀತಿಯಾಗಿ ಆಗಿದೆ ನೋಡಿ. ನಾವು ಅಂಗಡಿಯಿಂದ ಪ್ಲಾಸ್ಟಿಕ್ ಬ್ರಷ್ಗಳನ್ನ ತಂದು ಬಳಸೋ ಬದಲು ಈ ರೀತಿ ಮನೆಯಲ್ಲಿನೇ ತೆಂಗಿನ ನಾರಿಂದ ಬ್ರಷನ್ನು ಮಾಡ್ಕೊಳ್ಬೋದು. ಸೊ ಈಗ ಎಣ್ಣೆಯಲ್ಲಿ ಬ್ರಷನ್ನು ಅದ್ಬಿಟ್ಟು ದೋಸೆ ಹಂಚಿಗೆ ನಾವು ಈಸಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೋದು. ಸೊ ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೋದು ಅಂತ. ಇದೇ ಥರ ಚಪಾತಿ ಬೇಯಿಸುವಾಗೂ ಕೂಡ ನಾವು ಚಪಾತಿಗೆ ಸ್ಪ್ರೆಡ್ ಮಾಡ್ಕೊಳ್ಬೋದು ಎಣ್ಣೆನ, ಹಾಗೆ ದೋಸೆ ಮೇಲೂ ಕೂಡ ಎಣ್ಣೆನ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿದೆ ಅಲ್ವಾ ಬ್ರಷು. ಸೊ ನಾವು ತೆಂಗಿನ ನಾರಿಂದ ಮಾಡಿರೋದ್ರಿಂದ ಬಿಸಿಗೆ ಸುಟ್ಟೋಗೋದಿಲ್ಲ, ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಸೊ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ವೇಸ್ಟ್ ಆದ ಖಾಲಿ ಬಾಟಲು. ಸೊ ಈ ಖಾಲಿ ಬಾಟಲ್ನ ನೀರು ಕುಡಿದ್ಬಿಟ್ಟು ಅಥವಾ ಜ್ಯೂಸ್ ಕುಡಿದ್ಬಿಟ್ಟು ಬಿಸಾಡಿಬಿಡ್ತೀವಿ ಅಲ್ವಾ, ಸೊ ಬಿಸಾಡೋ ಬದಲು ಈ ಥರ ಉಪಯೋಗನ ಮಾಡ್ಕೊಳ್ಬೋದು. ಸೊ ಈಗ ಬಾಟಲ್ ಮೇಲಿರುವಂತಹ ರ್ಯಾಪರನ್ನು ತಗೊಳ್ತಾ ಇದ್ದೀನಿ. ಈಗ ಬಾಟಲ್ನ ಕಟ್ ಮಾಡ್ಕೊಳ್ಳೋಣ. ಸೊ ಬಾಟಲ್ ಮಧ್ಯಭಾಗದಲ್ಲಿ ಮಾರ್ಕ್ ಇರುತ್ತೆ ಅಲ್ವಾ, ಸೊ ಅದೇ ಮಾರ್ಕಿಗೆ ನೀಟಾಗಿ ಈಕ್ವಲಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇನ್ನೂ ಒಂದು ಸೈಡು ಮೇಲ್ಭಾಗದಲ್ಲಿ ಮಾರ್ಕ್ ಇರುತ್ತೆ ಅಲ್ವಾ, ಸೊ ಅಲ್ಲಿ ಈಕ್ವಲಾಗಿ ಮತ್ತೆ ಕಟ್ ಮಾಡ್ಕೊಳ್ಳೋಣ. ಸೊ ಈ 2 ಪೀಸಸ್ಸು ಕೂಡ ನಮಗೆ ಯೂಸ್ ಆಗುತ್ತೆ. ಸೊ ಮುಂದೆ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಸೊ ನಿಮಗೆ ಗೊತ್ತಾಗುತ್ತೆ. ನೋಡಿ ಈ ರೀತಿ ಬಾಟಲ್ ಮೇಲ್ಭಾಗನೂ ಕೂಡ ಕಟ್ ಮಾಡಿಕೊಂಡು ನಾನು ಎತ್ತಿಟ್ಕೊಂಡಿದ್ದೀನಿ. ಸೊ ಈಗ ಬಾಟಲ್ದು ಕೆಳಭಾಗ ಏನಿದೆ ಅದನ್ನು ನಾವು ಹೋಲ್ ಮಾಡ್ಕೊಳ್ಬೇಕು. ಸೊ ಹೋಲ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಸ್ವಲ್ಪ ಚಾಕುನ ಬಿಸಿ ಮಾಡ್ಕೊಂಡ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಕೆಳಭಾಗದಲ್ಲಿ. ಈಗ ಬಾಟಲ್ದು ಮೇಲ್ಭಾಗ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಈಗ ಕ್ಯಾಪನ್ನು ತೆಗೆದ್ಬಿಟ್ಟು ಸೊ ನೋಡಿ ಆ ಹೋಲ್ ಮಾಡ್ಕೊಂಡಿದ್ವಿ ಅಲ್ವಾ, ಅದರೊಳಗಡೆ ಈ ಬಾಟಲ್ನ ತೂರಿಸ್ಬಿಟ್ಟು
ನಾವು ಕ್ಯಾಪನ್ನು ಹಾಕ್ಕೊಳ್ಬೇಕು. ನೋಡಿ ಈ ರೀತಿ ಬಾಟಲ್ ಕ್ಯಾಪನ್ನು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಈಗ ನಾವು ಇದಕ್ಕೆ ಹೋಲ್ಗಳನ್ನ ಮಾಡ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ನಾನು ಫೋರ್ಕ್ನ ಬಿಸಿ ಮಾಡಿಬಿಟ್ಟು ಹೋಲ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ದೂರ ಬಿಟ್ಬಿಟ್ಟು ಈ ಥರ ಹೋಲನ್ನು ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈಗ ರೆಡಿಯಾಗಿದೆ. ಸೊ ಮನೆಯಲ್ಲಿ ಸ್ಪೂನ್ಗಳಿರುತ್ತೆ ಅಲ್ವಾ, ಸ್ಪೂನ್ಗಳನ್ನ ಈ ಬಾಟಲಲ್ಲಿ ಹಾಕಿ ಇಟ್ಕೊಳ್ಬೋದು. ದೊಡ್ಡ ದೊಡ್ಡ ಸ್ಪೂನ್ಗಳ ಜೊತೆಗೆ ಈ ಚಿಕ್ಕ ಚಿಕ್ಕ ಸ್ಪೂನ್ನ ಹಾಕಿಟ್ಬಿಟ್ರೆ ಬೇಗ ಕೈಗೆ ಸಿಗೋದಿಲ್ಲ. ಅದಕ್ಕೋಸ್ಕರ ವೇಸ್ಟ್ ಆದ ಖಾಲಿ ಬಾಟಲ್ನಿಂದ ಈ ಥರ ತಯಾರಿ ಮಾಡಿಕೊಂಡು ನಾವು ಚಿಕ್ಕ ಸ್ಪೂನ್ಗಳನ್ನ ಹಾಕಿ ಇಟ್ಕೊಳ್ಬೋದು. ಸೊ ನಿಮ್ಮೆಲ್ಲರಿಗೂ ಇವತ್ತು ತೋರಿಸಿರುವಂತಹ ಟಿಪ್ಸ್ಗಳೆಲ್ಲ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.